ಊದಿನ ಕಡ್ಡಿಯನ್ನ ಯಾವುದೇ ಕಾರಣಕ್ಕೂ ರಾಯರಿಗೆ ಹಚ್ಚಬಾರದು. ನೀವು ಬೇರೆ ದೇವತೆಗಳಿಗೆಲ್ಲ ಹಚ್ಚಬಹುದು, ಆದ್ರೆ ರಾಯರಿಗೆ ಊದಿನ ಕಡ್ಡಿ ಬರುವುದಿಲ್ಲ. ಯಾಕೆ ಊದಿನ ಕಡ್ಡಿ ಬರುವುದಿಲ್ಲ ಅಂದ್ರೆ ಆ ಊದಿನ ಕಡ್ಡಿಯನ್ನ ವಿಶೇಷವಾಗಿ ಮಾಡಿರ್ತಕ್ಕಂಥ ಎಂಜಲು ಪಂಜಲು ಎಲ್ಲ ಬಿದ್ದಿರುತ್ತೆ. ಮತ್ತೆ ಎಲ್ಲಾ ರೀತಿಯಲ್ಲೂ ಮಾಡಿದಾಗ ಊದಿನ ಕಡ್ಡಿಯನ್ನು ಮುಟ್ಟಿದ್ರೆ ಕೈ ತೊಳ್ಕೊಳ್ಳೇಬೇಕು ನೀವು. ಅದಕ್ಕೋಸ್ಕರ ಊದಿ ಕಡ್ಡಿ ಹಚ್ಚಿದಾಗ ಆ ಊದಿನ ಕಡ್ಡಿ ಏನೇ ನೀವು ಇಷ್ಟೆಲ್ಲಾ ಪೂಜೆ ಮಾಡಿದ ಪಾಪವು ವಿಶೇಷ ಬರ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೋಸ್ಕರವಾಗಿ ಈ ಊದಿನ ಕಡ್ಡಿಯನ್ನ ಗುರುಗಳಿಗೆ, ರಾಯರ ಬೃಂದಾವನಗಳಿಗೆ, ಯತಿಗಳಿಗೆ ಈ ರೀತಿಯಾಗಿ ಊದಿನ ಕಡ್ಡಿಯನ್ನ ಮಾಡಬಾರದು. ಧೂಪವನ್ನ ಹಚ್ಚಬಹುದು, ಧೂಪವನ್ನ ಹಾಕಬಹುದು. ಧೂಪ ಅಂದರೆ ಏನು? ಯಜ್ಞ ಅಂದ್ರೆ ಯಜ್ಞವನ್ನು ಮಾಡಿರ್ತಕ್ಕಂಥ, ಯಜ್ಞ ಅಂತ ಹೇಳಿದ್ರೆ ಹೋಮವನ್ನು ಮಾಡಿ ಇಜ್ಜಿರು ಅಂತಿರತಕ್ಕಂಥದ್ದು ಇರ್ತದೆ, ಹೋಮ ಅಂತೀರಿ ನಾವು. ಅದಕ್ಕೋಸ್ಕರ ಹೋಮವನ್ನು ಮಾಡಿದಾಗ ಅದಕ್ಕೆ ಧೂಪವನ್ನು ಹಾಕಿ, ಗಂಧದ ಒಂದು ಚೂರು ಲೇಪವನ್ನು ಮಾಡಿದ ಗಂಧದ ಒಂದು ಪುಡಿಯನ್ನು ಹಾಕಿ ಇಂಥವೆಲ್ಲವನ್ನು ಹಾಕಿದಾಗ ಧೂಪ ಅಂಗಾರ ಅಂತ ಕರೀತಾರೆ. ಆ ಧೂಪವನ್ನು ಮಾಡಿದಾಗ ವಿಶೇಷವಾಗಿ ಅನುಗ್ರಹವನ್ನು ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೋಸ್ಕರವಾಗಿ ಯಾವುದೇ ಹೆಣ್ಣು ಮಕ್ಕಳಾಗಲಿ ಏನೇ ಆಗಲಿ ಊದಿ ಕಡ್ಡಿಯನ್ನು ಹಚ್ಚಬಾರದು. ತದನಂತರ ನೀವು ಕರ್ಪೂರವನ್ನು ಹಚ್ಚಬಹುದಾ ಅಂತ ಕೇಳ್ತಿದ್ದೀರಾ. ಕರ್ಪೂರವನ್ನು ಹಚ್ಚಬಾರದು ರಾಯರಿಗೆ. ಕರ್ಪೂರವನ್ನು ಹಚ್ಚಿದಾಗ ಅದು ಸಾರ್ಥಕ ಆಗ್ತಕ್ಕಂಥ ಭಾಗ್ಯ ಇರುವುದಿಲ್ಲ. ನಾವು ಏನೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ತುಪ್ಪದ ಬತ್ತಿಯನ್ನ ಹಚ್ಚಿ